ಇವತ್ತಿನ ಅಂಶ ಏನಂದ್ರೆ ಈ ಮೊಣಕಾಲು ನೋವು ಮತ್ತು ಅದ್ರ ಸಂಭವೀಯ ಕಾರಣಗಳು ಮತ್ತೆ ಆಕ್ಯುಪ್ರೆಷರ್. ಅಂದ್ರೆ ಈ ಮೊಣಕಾಲು ನೋವು, ನೀ ಜಾಯಿಂಟ್ ಪೈನ್, ನೀ ಜಾಯಿಂಟ್. ಈ ಮೊಣಕಾಲು ನೋವು ಅನ್ನೋದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದಕ್ಕೂ ಸಂಭವೀಯ ಕಾರಣಗಳೇನು, ಮತ್ತೆ ಅದಕ್ಕೂ ಆಕ್ಯುಪ್ರೆಷರ್ ಏನು, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸ್ನೇಹಿತರೆ, ನಮ್ಮ ಯಾವುದೇ ಮೊಣಕಾಲು, ನೀ ಜಾಯಿಂಟ್, ಮೊಣಕಾಲು ಕೀಲು ಅಂತ ಹೇಳ್ತೀವಿ, ಮೊಣಕಾಲು ಕೀಲು. ಈ ಕೀಲು ಏನಾಗತ್ತಂದ್ರೆ ಒಂದು 0 ಡಿಗ್ರೀಸಿಂದ ಅಂದ್ರೆ 0 ಡಿಗ್ರೀಸಿಂದ 135 ಡಿಗ್ರೀಸ್ ವರೆಗೂ ಅದೇನಾಗತ್ತೆ, ಬೆಂಡ್ ಆಗತ್ತೆ. ಅಂದ್ರೆ ಅಷ್ಟು ಬೆಂಡ್ ಅಂದ್ರೆ ಅಷ್ಟು ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್ ಅಂದ್ರೆ ಎಲ್ಲಿ ಬೇಕಾದ್ರೆ ಅದರಲ್ಲಿ ಇರುವಂತ ಸರಳತ ಅಂತ ಹೇಳ್ಬೋದು. ಸೊ ಎಷ್ಟಿಂದ 0 ಡಿಗ್ರೀಸಿಂದ 135 ಡಿಗ್ರೀಸ್, ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಈ ಸರಳತೆ, ಈ ಫ್ಲೆಕ್ಸಿಬಿಲಿಟಿ ಬೇಕು ಅಂದ್ರೆ ಮೊಣಕಾಲಲ್ಲಿ ಏನ್ ಮಾಡ್ಬೇಕು ನಾವು, ಅದನ್ನು ಸರಿಯಾದ ನೋಡ್ಕೋಬೇಕು, ಸರಿಯಾಗಿ ಕಾಪಾಡ್ಕೋಬೇಕು, ಅದರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಈ ಮೊಣಕಾಲು ನೋವು ಯಾಕೆ ಬರುತ್ತೆ, ಕಾರಣಗಳು ಮತ್ತೆ ಅದಕ್ಕೂ ಇರುವಂತ ಪರಿಹಾರಗಳು, ಆಕ್ಯುಪ್ರೆಷರ್ ಅಲ್ಲಿ ಅದ್ಭುತವಾದ ಪರಿಹಾರಗಳು ತಿಳ್ಕೊಳ್ಳೋಕ್ ಮುಂಚೆ ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಇದು 3 ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಕಾರ್ಯಕ್ರಮದಲ್ಲಿ. ಅದೇನಂದ್ರೆ ಮೊದಲನೇದು ಮೂಳೆಗಳು, ಎರಡನೇದು ಕೀಲುಗಳು, ಮತ್ತೆ ಮೂರನೇದು ಈ ಸ್ನಾಯುಗಳು. ಸ್ನೇಹಿತರೆ, ಈ ಮೂಳೆಗಳು ಏನ್ ಮಾಡತ್ತೆ, ಮೂಳೆಗಳು ನಮ್ಮ ದೇಹವನ್ನು ನಿರ್ಮಿತ ಮಾಡತ್ತೆ. ಏನ್ ಮಾಡತ್ತೆ, ನಮ್ಮ ದೇಹ ಅಂದ್ರೆ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸ್ಟ್ರಕ್ಚರ್ ಆಫ್ ದಿ ಬಾಡಿ. ನಮ್ಮ ದೇಹವನ್ನು ಅಸ್ಥಿ ಪಂಜರ ಅಂತ ಹೇಳ್ಬೋದು, ದೇಹ ಈ ಸ್ಕೆಲೆಟಲ್ ಸಿಸ್ಟಮ್ ಅಂತ ಹೇಳ್ಬೋದು. ಈ ದೇಹವನ್ನು ನಿರ್ಮಿತ ಮಾಡೋದು ಯಾವ್ದಪ್ಪ ಅಂದ್ರೆ ಮೂಳೆಗಳು, ಬೋನ್ಸ್ ಸ್ನೇಹಿತರೆ. ಮತ್ತೆ ಜಾಯಿಂಟ್ಸ್ ಏನ್ ಮಾಡುತ್ತೆ, ಜಾಯಿಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಚಲನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಸೊ ಈ ಕಡೆಯಿಂದ ಅಂದ್ರೆ ಎಡಗಡೆಯಿಂದ ಬಲಗಡೆಗೆ, ಮತ್ತೆ ಮೇಲೆಯಿಂದ ಕೆಳಕ್ಕೆ, ಮತ್ತೆ ಯಾವುದೇ ಚಲನ ಆಗ್ಬೇಕು ದೇಹದಲ್ಲಿ ಅಂದ್ರೆ ಚಲನ ಆಗ್ಬೇಕು. ಆ ಸರಳತೆ ನಮ್ಮ ದೇಹಕ್ಕೆ, ನಮ್ಮ ಎಲ್ಲ ಅಂಗಗಳಿಗೆ, ಎಲ್ಲ ಕೈ ಕಾಲು ಇವೆಲ್ಲಾನು, ಮೊಣಕಾಲು ಮನಕಟ್ಟು ಯಾವುದೇ ಇರಲಿ, ಇದು ಸರಿಯಾದ ಚಲನ ಇರಬೇಕು ಅಂತಂದ್ರೆ ಈ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅದೇ ಕೀಲುಗಳ ಅಂತ ಹೇಳ್ತೀವಿ. ಅದು ಕೀಲುಗಳ ಪ್ರಧಾನ ಉದ್ದೇಶ, ಪ್ರಧಾನ ಪಾತ್ರ ಸ್ನೇಹಿತರೆ. ಆಮೇಲೆ ಈ ಮಸಲ್ಸ್ ಅಂದ್ರೆ ಸ್ನಾಯುಗಳು ಏನ್ ಮಾಡತ್ತೆ, ಸ್ನಾಯುಗಳು ಪ್ರಧಾನವಾಗಿ ನಮ್ಮ ದೇಹದಲ್ಲಿರುವಂತ ಈ ಮೂಳೆಗಳನ್ನು ಮತ್ತೆ ಈ ಕೀಲುಗಳನ್ನು ರಕ್ಷಿಸ್ತದೆ. ಅಂದ್ರೆ ಒಂಥರ ಅಂದ್ರೆ ಒಂಥರ ಅದ್ರ ಮೇಲೆ ಕವಚ ತರ ಇರ್ತದೆ. ಯಾವುದು, ಈ ಸ್ನಾಯುಗಳೆಲ್ಲ ಏನ್ ಮಾಡುತ್ತೆ, ಈ ಮೂಳೆಗಳ ಜೊತೆಗೆ ಕೀಲುಗಳು, ಈ ಎರಡಕ್ಕೂ ಕವಚ ತರ, ಒಂದು ರಕ್ಷಕ ಕವಚ ತರ ರಕ್ಷಿಸ್ತಾ ಇರ್ತದೆ. ಇದು ಈ 3 ಪಾತ್ರ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಜಾಯಿಂಟ್ ಅಂದ್ರೆ ಏನು, ಕೀಲು ಅಂದ್ರೆ ಏನು, ಕೀಲು ಅಂದ್ರೆ ಯಾವುದೇ 2 ಮೂಲಗಳು ಬಂದು ಒಂದು ಕಡೆ ಸೇರಿದ್ರೆ ಆ ಸಂಧಿ ಇದೆಯಲ್ಲ, ಆ ಸಂಧಿ ನಾವು ಜಾಯಿಂಟ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ಕೀಲು ಅಂತ ಕರಿತೀವಿ ನಾವು, ಅರ್ಥ ಮಾಡ್ಕೊಳ್ಳಿ. ಸೊ ಈ ಕೀಲುಗಳು ಏನ್ ಮಾಡುತ್ತೆ ಅಂದ್ರೆ ಖಂಡಿತವಾಗಿ ನಮ್ಮ ದೇಹ ಒಳಗಡಿರುವಂತ ಈ ಅಸ್ಥಿ ಪಂಜರವನ್ನು, ಈ ಸ್ಕೆಲೆಟಲ್ ಸಿಸ್ಟಮ್ ಅಂತ ಏನಿದೆಯೋ, ಈ ಸಿಸ್ಟಮ್ ಅಲ್ಲಿ ಬೇಕಾಗಿರೋಂತ ಸರಳತೆ ಮತ್ತೆ ಚಲನೆ ಕೊಡಕ್ಕೆ ಈ ಕೀಲುಗಳೇ ಕಾರಣ ಸ್ನೇಹಿತರೆ. ಈ ಕೀಲುಗಳಿಲ್ಲ ಅಂದ್ರೆ ಯಾವುದೇ ಚಲನ, ಯಾವುದೇ ಸರಳತನ ನಮ್ಮ ದೇಹಕ್ಕೆ ಸಾಧ್ಯವಾಗಲ್ಲ. ಇದು ಅರ್ಥ ಮಾಡ್ಬೋದು ಸ್ನೇಹಿತರೆ. ಆದ್ರೆ ಏನಾಗತ್ತಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಸ್ನೇಹಿತರೆ, ಸೊ ಈ ಸರಳಗಳು ಅಂದ್ರೆ ಈ ಸರಳತ, ಈ ಮೂಮೆಂಟು, ಈ ಫ್ಲೆಕ್ಸಿಬಿಲಿಟಿ ಅನ್ನೋದು ನಮ್ಮ ಈ ಕೀಲುಗಳಿಂದ ಬರುತ್ತೆ. ಇಡೀ ದೇಹಕ್ಕೆ ಇದರಿಂದನೇ ಬರೋದು. ಯಾವುದೇ ನೋಡಿ, ಈ ಮನಕಟ್ಟು ಇರ್ಬೋದು, ಇದು ಮನಕಟ್ಟು, ಇದು ಹೇಳ್ಬೇಕಂದ್ರೆ ಇದು ಎಲ್ಬೋ ಅಂತ ಕರಿತೀವಿ ಅಲ್ವಾ, ಇದು ಎಲ್ಬೋ ಅಂತ ಕರಿತೀವಿ. ಆಮೇಲೆ ನಮ್ಮ ಕಾಲುಗಳಿಗೆ ಇರೋದು ಅಲ್ಲಿರೋದು ಮೊಣಕಾಲು ಜಾಯಿಂಟು ಅಲ್ವಾ. ಆಂಕಿಲ್ ಅಂತ ಹೇಳ್ತೀವಿ, ಆಂಕಿಲ್ ಅಂದ್ರೆ ಪಾದ ಹತ್ರ ಇರೋದು ಆಂಕಿಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದು ಯಾವುದೇ ಮೂವ್ಮೆಂಟ್ ಆಗ್ಬೇಕಂದ್ರೆ ಈ ಕೀಲುಗಳೇ ಪ್ರಧಾನ ಬಾಧ್ಯತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅವೇನ್ ಮಾಡತ್ತೆ ನಾವು ನೋಡಿ, ಸೊ ಇನ್ನು ಹೇಳ್ಬೇಕಂದ್ರೆ ಹಿಪ್ ಜಾಯಿಂಟ್ ಅಂತ ಇರುತ್ತೆ. ಇದನ್ನು ಒಂಥರ ಹೇಳ್ಬೇಕಂದ್ರೆ ಅದು ಕೀಲುಗಳೇ. ಹಿಪ್ ಅಂದ್ರೆ ನಮ್ಮ ಈ ಬೆನ್ನು, ಕೆಳಗೆ ಬೆನ್ನು ಇದೆಲ್ಲ, ಕೆಳಗೆ ಬೆನ್ನಲ್ಲಿ ಇರುವಂತದ್ದು ಕೆಳಗೆ ಬೆನ್ನು, ಮತ್ತೆ ಈ ಮಂಡಿ, ಆ ಮಂಡಿ ಇರೋದು ಕೆಳಗೆ ಬೆನ್ನು, ಮತ್ತೆ ಕೆಳಗೆ ಬೆನ್ನು ಇರುವಂತ ಆ ಪ್ರದೇಶವನ್ನು ಹಿಪ್ ಅಂತ ಕೇಳ್ತೀವಲ್ಲ. ಹಿಪ್ ಅಂದ್ರೆ ಸೊಂಟೆ ಅಂತ ಕೇಳ್ತೀವಿ. ಈ ಸೊಂಟೆವನ್ನು ಒಂಥರ ಕೀಲೆ, ಅದು ಕೀಲೆ ಹೇಳ್ಬೇಕಂದ್ರೆ ಅದು ಸಂಧಿ. ಅಲ್ಲಿ ಆತರ ಈ ಕೀಲುಗಳು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಏನ್ ಮಾಡತ್ತಂದ್ರೆ, ನಾವು ಮುಂದೆ ಬೆಂಡ್ ಆಗ್ಬೇಕಂದ್ರು, ಹಿಂದೆ ಹೋಗ್ಬೇಕಂದ್ರು, ಮತ್ತೆ ಈ ಕಡೆ ಸೈಡ್ಗೆ ಹೋಗ್ಬೇಕು, ಮತ್ತೆ ಎಡಗಡೆ ಬಲಗಡೆ
ಮತ್ತೆ ಮೇಲೆಗೆ ಎತ್ತಬೇಕು, ಕೆಳಗಡೆ ಕೆಳಗಡೆ ನೋಡ್ಬೇಕು, ಯಾವುದೇ ಎಷ್ಟೇ ಯಾವುದೇ ಮೂವ್ಮೆಂಟ್ ಆಗಲಿ, ಈ ಮೂವ್ಮೆಂಟ್ಗೆಲ್ಲ ಕಾರಣ ಈ ಕೀಲುಗಲೆ. ಈ ಕೀಲುಗಲೆ ಅಂದ್ರೆ ಇಲ್ಲ ಅಂದ್ರೆ ಸೈಡ್ಗೆ ಹೋಗಕ್ಕಾಗಲ್ಲ, ಈ ರೈಟ್ಗೆ ಹೋಗಲ್ಲ, ಅಂದ್ರೆ ಎಡಗಡೆಗೆ ಹೋಗಲ್ಲ, ಬಡಗಡೆಗೆ ಹೋಗಲ್ಲ, ಮುಂದಕ್ಕೆ ಹೋಗಕ್ಕಾಗಲ್ಲ, ಹಿಂದಕ್ಕೆ ಹೋಗಕ್ಕಾಗಲ್ಲ, ಮತ್ತೆ ಕೆಳಗಡೆ ಬೆಂಡ್ ಮಾಡಕ್ಕಾಗಲ್ಲ, ಯಾವ್ದು ಸಾಧ್ಯವಾಗಲ್ಲ ಸ್ನೇಹಿತರೆ. ದೇಹಕ್ಕೆ ಆ ಮೂವ್ಮೆಂಟ್ ಎಲ್ಲಾನು ಕೊಟ್ಟೋಗ್ತದೆ. ಅಂದ್ರೆ ಆ ಚಲನ, ಯಾವುದೇ ಚಲನ ದೇಹದಲ್ಲಿ ಬರ್ತಾ ಇದೆ ಅಂದ್ರೆ, ಚೆನ್ನಾಗಿ ಚಲನ ಆಗ್ತಾ ಇದೆ ಅಂದ್ರೆ ಈ ಕೀಲುಗಲೆ ಪ್ರಧಾನ ಕಾರಣ. ಅದಕ್ಕೋಸ್ಕರ ಈ ಕೀಲುಗಳ ಅಂದ್ರೆ ಈ ಜಾಯಿಂಟ್ ಪೇನ್ಸ್ ಅಂದ್ರೆ ಈ ಜಾಯಿಂಟ್ ಕೀಲು ನೋವು ಬರ್ತದಲ್ಲ, ಕೀಲು ನೋವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಪರಿಹಾರಗಳು ಖಂಡಿತವಾಗಿ ಕೊಡಬೇಕಾಗತ್ತೆ. ಆಯ್ತು. ಈ ಕೀಲುಗಳು ಮೂರು ತರ, ಮೂರು ವಿಧಗಳಿದೆ ಸ್ನೇಹಿತರೆ. ಈ ಕೀಲುಗಳು ಅಂದ್ರೆ 3 ಟೈಪ್ ಆಫ್ ಜಾಯಿಂಟ್ಸ್ ಅಂತ ಇರ್ಬೋದು ನಾವು. ಮೊದಲನೇ ಕೀಲುಗರೆ ಏನಂದ್ರೆ ಸ್ನೇಹಿತರೆ, ಈ ಫೈಬ್ರಸ್ ಜಾಯಿಂಟ್ ಅಂತ ಕರಿತೀವಿ. ಫೈಬ್ರಸ್ ಜಾಯಿಂಟ್ಸ್ ಅಂದ್ರೆ ಅವೆಲ್ಲಿರುತ್ತೆ, ನಮ್ಮ ಈ ದೇಹದಲ್ಲಿರುವಂತ ಈ ಮೆದುಳಿದೆಲ್ಲ, ಈ ಮೆದುಳು ಭಾಗ ಎಲ್ಲಾನು ಒಂಥರ ಕೀಲುಗಳು ಅಲ್ಲ, ಅಲ್ಲಿ ಕೀಲುಗಳು ಇರುತ್ತೆ, ಜಾಯಿಂಟ್ಸ್ ಇರುತ್ತೆ. ಆ ಈ ಮೆದುಳಲ್ಲಿರುವಂತ ಕೀಲುಗಳು ಅವೇ ನಾವು ಫೈಬ್ರಸ್ ಜಾಯಿಂಟ್ಸ್ ಅಂತ ಕರಿತೀವಿ, ಫೈಬ್ರಸ್ ಜಾಯಿಂಟ್ಸ್. ಓಕೆ. ಎರಡನೇದು ಸ್ನೇಹಿತರೆ, ಭಾಗವಶ ಚಲನ ಜಾಯಿಂಟ್ಸ್, ಭಾಗವಶ ಚಲನ ಕೀಲುಗಳು. ಭಾಗವಶ ಚಲನ ಕೀಲುಗಳು ಏನ್ ಮಾಡುತ್ತೆ ಅಂದ್ರೆ, ಎಲ್ಲಿರುತ್ತೆ ಅದು, ನಮ್ಮ ಈ ಬೆನ್ನು ಮೂಲೆ ಅಂದ್ರೆ ಸ್ಪೈನಲ್ ಕಾಲಮ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕೆಳಗೆ ಗುದದ್ವಾರವರೆಗೆ ಇರುವಂತ ಆ ಬೆನ್ನು ಮೂಲೆ ಏನಿದೆಯೋ ಅದು ಸ್ಪೈನಲ್ ಕಾಲಮ್. ಅದೇ ಭಾಗವಶ ಚಲನ. ಅಲ್ಲಿ ಪೂರ್ತಿ ಚಲನ ಇರಲ್ಲ, ಯಾವುದೇ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಇರುತ್ತೆ. ಹೀಗೆ ರೈಟ್ಗೂ ಲೆಫ್ಟ್ಗೂ ಅಂತ ನೋಡ್ಕೋಬಹುದು. ಸೊ ಆತರ ಯಾವುದೇ ಇರ್ಲಿ, ಸ್ವಲ್ಪ ಭಾಗವಶ ಚಲನ ಅಲ್ಲಿರುತ್ತೆ. ಮತ್ತೆ ಪೂರ್ತಿ ಸ್ವೇಚ್ಛಾಯುತ ಚಲನ ಇರುವಂತ ಕೀಲುಗಳಿದೆ. ಅವ್ಯಾವುದು ನೋಡ್ಕೊಳ್ಳಿ. ಒಂದು ಸೊಂಟೆ, ಈ ಸೊಂಟೆ ಮತ್ತೆ ಈ ಭುಜಗಳು ಸ್ನೇಹಿತರೆ, ಮತ್ತೆ ಇದು ಇದೆಯಲ್ಲ ಈ ಕೈಗಿರುವಂತ ಈ ಈ ಕೀಲುಗಳಿದೆಯಲ್ಲ, ಈ ಕೀಲುಗಳು ಎಲ್ಬೋ ಅಂತ ಕರಿತೀವಿ. ಆಮೇಲೆ ಈ ಮೊನಕಟ್ಟು ನೋಡ್ಕೊಳ್ಳಿ. ಆಮೇಲೆ ಮೊನಗಾಲು ಜಾಯಿಂಟ್ಸ್, ಮೊನಗಾಲು ಕೀಲುಗಳು ಅರ್ಥ ಮಾಡ್ಕೋಬಹುದು. ಆಮೇಲೆ ಆಂಕೆಲ್, ಪಾದದಲ್ಲಿ ನಮ್ಮ ಪಾದ ಇದೆಯಲ್ಲ, ಪಾದಕ್ಕಿರುವಂತ ಆ ಕೀಲುಗಳು. ಇವೆಲ್ಲಾನು ಸೇರಿ ನಾವೇನ್ ಹೇಳ್ತೀವಿ ಅಂದ್ರೆ, ಇದು ಪೂರ್ತಿ ಸ್ವೇಚ್ಛಾಯುತವಾಗಿ ಇರುವಂತ ಕೀಲುಗಳು ಅಂತ ಹೇಳ್ಬೋದು. ಅಲ್ಲಿರುವಂತ ಮೂವ್ಮೆಂಟ್ ಇರ್ಬೇಕಂದ್ರೆ ಅಲ್ಲಿರುವಂತ ಸರಳತೆ ಮತ್ತೆ ಫ್ಲೆಕ್ಸಿಬಿಲಿಟಿ ಇಲ್ಲ, ಅಲ್ಲಿರುವಂತ ಆ ಚಲನ ಅನ್ನೋದು ಪೂರ್ತಿಯಾಗಿರುತ್ತೆ. ಅದಕ್ಕೆ ಪೂರ್ತಿ ಸ್ವೇಚ್ಛಾಯುತ ಇರುವಂತ ಈ ಕೀಲುಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅದ್ಭುತವಾಗಿ ನಾವು ತಿಳ್ಕೊಬೇಕಾಗಿರುವಂತ ಅಂಶಗಳು. ಈ ಕೀಲುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಮತ್ತೆ ಈ ಕೀಲುಗಳಿಗೆ ಈ ಜಾಯಿಂಟ್ಸ್ಗೆ ಹೇಳ್ಬೇಕಂದ್ರೆ ಆ ಸಂಧಿ ಪ್ರಾಂತದಲ್ಲಿ ಯಾಕೆ ನೋವು ಬರುತ್ತೆ ಅಂದ್ರೆ, ಹೇಳ್ಬೇಕಂದ್ರೆ ನಾವು ಹೆಚ್ಚಾಗಿ ಬಲಿಸ್ತಾ ಇರ್ತೀವಿ, ಈ ಕೀಲುಗಳನ್ನ ಹೆಚ್ಚಾಗಿ ಬಲಿಸ್ತಾ ಇರ್ತೀವಿ. ಯಾವುದೇ ಒಂದು ವಸ್ತುವು, ಒಂದು ಯಂತ್ರ ಆಗ್ಬೋದು, ಹೆಚ್ಚಾಗಿ ಬಲಿಸಿದ್ರೆ ಏನಾಗತ್ತೆ, ಅದಕ್ಕೂ ಬೇಕಾಗಿರುವಂತ ಸ್ವಲ್ಪ ವ್ಯರ್ಥ ಪದಾರ್ಥ, ಇಲ್ಲಾಂದ್ರೆ ಅದಕ್ಕೆ ಬೇಕಾಗಿರುವಂತ ಆ ವಿಯರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಉಪಯೋಗಿಸೋದಕ್ಕೂ ಏನಾಗತ್ತೆ, ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಬರುತ್ತೆ ಅಲ್ವಾ. ಅವಾಗ ಏನ್ ಮಾಡ್ಬೇಕು, ಮತ್ತೆ ಅದಕ್ಕೂ ಸ್ವಲ್ಪ ನಾವೇನ್ ಮಾಡ್ಬೇಕಂದ್ರೆ ಶುದ್ಧೀಕರಣ ಮಾಡಿ, ಇಲ್ಲಾಂದ್ರೆ ಅದನ್ನ ಮತ್ತೆ ಉನ್ನತೀಕರಣ ಮಾಡಿ ಮತ್ತೆ ಬಳಸ್ಕೊಂತ ಇರ್ಬೇಕು. ಆದ್ರೆ ನಾವು ಅದು ಮಾಡಲ್ಲ, ನಾವು ಖಂಡಿತವಾಗಿ ಮಾಡಲ್ಲ. ಸೊ ನಮ್ಮ ಮನುಷ್ಯ ಏನ್ ಮಾಡ್ತಾನೆ, ಯಾವಾಗ್ಲೂ ಬಳಸ್ಕೊಂತ ಇರ್ತಾನೆ. ಈ ನೀ ಜಾಯಿಂಟ್ಸ್ ಅನ್ನೋದು, ಈ ನೀ ಜಾಯಿಂಟ್ಸ್ ಅಂದ್ರೆ ಮೊಣಕಾಲು ಮೊಣಕಾಲಿಗಿರುವಂತ ಆ ಕೀಲುಗಳನ್ನು ಹೆಚ್ಚಾಗಿ ಬಳಸ್ಕೊಂತ ಇರ್ತೀವಿ. ನಾವ್ ಯಾವುದೇ ನಡಕ ಮಾಡ್ಬೇಕಂದ್ರೂ, ಒಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಹೋಗ್ಬೇಕಂದ್ರೂ ಈ ಮೊಣಕಾಲು ಜಾಯಿಂಟ್ಸ್ ಅದರಲ್ಲಿರುವಂತ ಸರಳತೆ, ಫ್ಲೆಕ್ಸಿಬಿಲಿಟಿ, ಮೂವ್ಮೆಂಟ್ ಇಲ್ಲ ಅಂದ್ರೆ ನಾವು ನಡೆಯಕ್ಕೆ ಆಗಲ್ಲ ಸ್ನೇಹಿತರೆ ಅಲ್ವಾ. ಸೊ ಅಂತ ಈ ಕೀಲುಗಳನ್ನು ನಾವು ಏನ್ ಮಾಡ್ಬೇಕು, ಖಂಡಿತವಾಗಿ ನಾವು ರಕ್ಷಿಸ್ಕೋಬೇಕು, ಅದು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮತ್ತೆ ಈ ಸಮಸ್ಯೆ ಹೇಗ್ ಬರುತ್ತೆ, ಈ ಸಮಸ್ಯೆ ಯಾವ ತರ ಉತ್ಪನ್ನ ಆಗತ್ತೆ, ನಾನು ಅದು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಜನಗೆ ಕಾಡ್ತಾ ಇರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ. ಅದನ್ನೇ ಆರ್ಥರೈಟಿಸ್ ಅಂತ ಕರೀತಾರೆ, ಸಂಧಿವಾತ ಅಂತ ಕರೀತಾರೆ, ರೆಮಿಡೋದ್ ಆರ್ಥರೈಟಿಸ್ ಅಂತ ಹೇಳ್ತಾರೆ. ವಿಧ ವಿಧ ವ್ಯಾಧಿಗಳ ಹೆಸರಲ್ಲೂ ಬಂದಿದೆ ಅಲ್ವಾ. ಆರ್ಥರೈಟಿಸ್, ಸಂಧಿವಾತ ಹೆಚ್ಚಾಗಿ ಜನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಇದು ಯಾಕೆ ಬರುತ್ತೆ, ಕಾರಣ ಏನು ನೋಡಿ. ಮಹಿಳೆಯರಲ್ಲಿ 40 ವರ್ಷ ದಾಟಿದ ಮೇಲೆ ಹೆಚ್ಚು ಕಾಡ್ತಾ ಇರ್ತದೆ ಈ ವ್ಯಾಧಿ. ಇದೇ ಸಂಧಿವಾತ, ಇದೇ ನೀ ಜಾಯಿಂಟ್ ಪೇನ್, ಅಂದ್ರೆ ಮೊಣಕಾಲು ಕೀಲು ನೋವು ಅಂತ ಇರ್ಬೋದು ಸ್ನೇಹಿತರೆ. ಸೊ ಇದು ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಯಾವುದೇ ನಾವು ಮೊಣಕಾಲನ್ನ ಹೆಚ್ಚಾಗಿ ನಾವು ಬಳಸ್ತಾ ಇರ್ತೀವಲ್ಲ, ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗತ್ತೆ. ಆ ಒತ್ತಡ ಜಾಸ್ತಿ ಆಗುವಾಗ ನಿಮ್ಗೆ ಬರುವಂತ ಆ ನೋವೇ ನೀ ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮೊಣಕಾಲು ಕೀಲು ನೋವು ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಂತೀವಿ, ಆಕ್ಯುಪ್ರೆಷರ್ ಮುಖಾಂತರ ನಮ್ಮ ಪರವಾಗಿ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಈ ಮೊಣಕಾಲು ನೋವು ಅನ್ನೋದು ಖಂಡಿತವಾಗಿ
ಮೊಣಕಾಲು ನೋವಿಗೆ, ಈ ಮೊಣಕಾಲು ಬರುವಂತ ನೋವು ಬರ್ತದಲ್ಲ, ಈ ನೋವು ಬರ್ತಾ ಇದೆ ಅಂದ್ರೆ ಅದು ಕಾರಣ ಏನು ಗೊತ್ತಾ? ನಿಮ್ಮ ಕಿಡ್ನಿ ಮೂತ್ರಪಿಂಡಗಳ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಬೇಕು ಸ್ನೇಹಿತರೆ. ಮೂತ್ರಪಿಂಡಗಳಿಗೆ ಈ ಮೊಣಕಾಲು ನೋವಿಗೆ ನೇರ ಸಂಬಂಧ ಇದೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು, ಇದು ಗಮನಿಸ್ಕೋಬೇಕು, ಇದು ನೀವು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಯಾವಾಗ ನಿಮ್ಮ ಮೂತ್ರಪಿಂಡಗಳ ಶಕ್ತಿ ಕಡಿಮೆ ಆಗಿದೆಯೋ, ವೀಕ್ ಆಗಿದೆಯೋ, ಬಲಹೀನವಾಗಿದೆಯೋ ಆ ಮೂತ್ರಪಿಂಡಗಳು, ಖಂಡಿತವಾಗಿ ಮೊಣಕಾಲು ನೋವು ಸ್ಟಾರ್ಟ್ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನು ಅದಕ್ಕೆ ಬೇಕಾಗಿರೋ ಪರಿಹಾರಗಳು ಕೊಟ್ಕೊಳ್ಳಿ. ಅಂದ್ರೆ ಈಗಾಗಲೇ ನಾವು ಮೂತ್ರಪಿಂಡಗಳಿಗೆ ಏನೇನು ಅದಕ್ಕೂ ಹೆಚ್ಚು ಮಾಡ್ಕೋಬೇಕು, ಅದ್ರ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಮೂತ್ರಪಿಂಡಗಳ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಅದು ಪಾಲನೆ ಮಾಡುವಾಗ ಏನಾಗತ್ತೆ? ಮೂತ್ರಪಿಂಡಗಳ ಆರೋಗ್ಯ ಚೆನ್ನಾಗಿದ್ರೆ, ಅದು ಶಕ್ತಿ ಚೆನ್ನಾಗಿದ್ರೆ ಮೊಣಕಾಲು ನೋವು ಬರಲ್ಲ. ಮೊಣಕಾಲು ನೋವು ಇದ್ರೂ ಒಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅದು ಏನು, ಹೇಗೆ ಅದಕ್ಕೆ ಇದಕ್ಕೆ ಸಂಬಂಧ ಅಂದ್ರೆ, ಖಂಡಿತವಾಗಿ ಸ್ನೇಹಿತರೆ, ನಾವು ಯಾವಾಗ ನೀರು ಚೆನ್ನಾಗಿ ಕುಡಿತೀವೋ, ನೋಡಿ ಮನೆ ಮದ್ದು ಏನು, ಈ ಮೊಣಕಾಲು ನೋವು ಗೊತ್ತಾ? ಆರ್ಥರೈಟಿಸ್ ಆಗ್ಬೋದು. ಇನ್ನೊಂದು, ಒಳ್ಳೆ ನೀರು ಕುಡಿಬೇಕು. ನಾವು ಒಳ್ಳೆ ನೀರು ಕುಡಿಯುವಂತ ಅಭ್ಯಾಸ ಇಲ್ಲ, ಸರಿಯಾದ ಪದ್ಧತಿಯಲ್ಲಿ ನೀರು ಕುಡಿಯುವಂತ ಅಭ್ಯಾಸ ಇಲ್ಲ. ಅವಾಗ ಏನಾಗತ್ತೆ ಅಂದ್ರೆ, ನೋಡಿ ಬೆಳಗ್ಗೆ ನಾನು ಉಷಾಪಾನ ಅಂತ ಹೇಳಿ, ಎಷ್ಟು ಜನ ಉಷಾಪಾನ ಮಾಡ್ತಾ ಇದ್ದಾರೆ? ಮೆಸೇಜ್ ಮಾಡಿ ಒಂದ್ಸರಿ, ಮೆಸೇಜ್ ಮಾಡಿ. ಯಾರ್ಯಾರು ಉಷಾಪಾನ ಮಾಡ್ತಾ ಇದ್ದಾರೆ? ಉಷಾಪಾನ ಯಾರ್ಯಾರು ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡಿ. ಎಸ್ ಎಸ್ ಅಂತ ಟೈಪ್ ಮಾಡ್ತಾ ಹೋಗಿ. ಇಬ್ರು ಮಾತ್ರ ಮೆಸೇಜ್ ಮಾಡಿದ್ದಾರೆ, ಇನ್ನು ಮಿಕ್ಕಿದವರು ಇನ್ನು ನೆಕ್ಸ್ಟ್. ಒಂದು 5 ಇಂದ 6 ಮಾಸ್ಟರ್ಸ್ ಮಾತ್ರ ಮೆಸೇಜ್ ಮಾಡಿದ್ರು. ಇಲ್ಲಿ 35 ಮಾಸ್ಟರ್ಸ್ ಇದ್ದಾರೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ನೂ ಹೆಚ್ಚಾಗಿದ್ದಾರೆ. ರೈಟ್. ಎನಿವೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಪ್ರತಿಯೊಬ್ಬರು ಉಷಾಪಾನ ಮಾಡಬೇಕು. ಒಳ್ಳೆ ಆರೋಗ್ಯಕರ, ನಮ್ಮ ಇಂಥ ಸಂಧಿವಾತ ಬರಬಾರ್ದು, ಕಿಡ್ನಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಉಷಾಪಾನ ಅನ್ನೋದು ಪ್ರಾಧಾನ್ಯವಾದ ಇರೋದು. ಅದು ಅತಿ ಪ್ರಧಾನ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆ ಉಷಾಪಾನ ಯಾವಾಗ ನಾವು ಮಾಡ್ತೀವೋ, ಅದರಿಂದ ಆ ನೀರು ಕುಡಿಯುವಾಗ, ಖಂಡಿತವಾಗಿ ಪ್ರಾತಃ ಕಾಲದಲ್ಲಿ ಆ ನೀರು ಕುಡಿಯುವಾಗ ನಮ್ಮ ಇಡೀ ಎರಡು ಕಿಡ್ನಿಗಳು ತುಂಬಾ ಶುದ್ಧಿ ಆಗತ್ತೆ. ಆ ಶುದ್ಧೀಕರಣದಲ್ಲಿ ಪ್ರಧಾನ ಬಾಧ್ಯತೆ ಈ ನೀರಿಗಿದೆ. ಅದಕ್ಕೋಸ್ಕರ ಹೆಚ್ಚು ನೀರು, ಸರಿಯಾದ ನೀರು, ಎಷ್ಟು ನೀರು ಬೇಕಾಗಿದೆಯೋ ಅಷ್ಟು ನೀರು ನಾವು ಕುಡಿಯೋದು ಅನ್ನೋದು ಸ್ನೇಹಿತರೆ ಏನಾಗುತ್ತಂದ್ರೆ, ಇದು ನಮಗೆ ಈ ಕಿಡ್ನಿ ಆರೋಗ್ಯ ಕಾಪಾಡುತ್ತೆ. ಈ ಕಿಡ್ನಿ ಆರೋಗ್ಯ ಚೆನ್ನಾಗಿದ್ರೆ ಈ ಸಂಧಿವಾತ ಇಲ್ಲಾಂದ್ರೆ ಬೇಗವಂತವಾಗಿ ಈ ಮೊಣಕಾಲು ನೋವು ಬರಲ್ಲ. ಈಗೇನಾಗ್ತಾ ಇದೆ? ಹೆಚ್ಚು ಒತ್ತಡದಿಂದ ನಮ್ಮ ಜೀವನವೇ ಒತ್ತಡ ಆಗಿದೆ. ಹೇಳ್ಬೇಕಂದ್ರೆ ಜೀವನ ಶೈಲಿ ಆಗಿದೆ. ಯಾವುದೇ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತೀವಿ, ಅದು ಆಗೋವರೆಗೂ ನೀರು ಕುಡಿಯಲ್ಲ, ನೀರು ಬಗ್ಗೆ ಯೋಚನೆ ಮಾಡಲ್ಲ. ಪೂರ್ತಿ ದಿವಸ ನೀರು ಕುಡಿಯೋದು ಹಾಗೆ ಇರೋದು. ಇದೆಲ್ಲ ಏನಾಗುತ್ತೆ ಗೊತ್ತಾ? ಸ್ಲೋ ಆಗಿ ನಿಧಾನವಾಗಿ ಸ್ನೇಹಿತರೆ ಸಂಧಿವಾತ ಬರುತ್ತೆ, ಆರ್ಥರೈಟಿಸ್. ಅದಕ್ಕೆ ನೋಡ್ತಾ ಇದ್ದೀವಲ್ಲ ಇತ್ತೀಚಿನ ಕಾಲದಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಅದರಲ್ಲಿನೂ ಸಂಧಿವಾತ ಬಂದಿದೆ. ಸಂಧಿವಾತ ಅಂದ್ರೆ ಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ. ಈ ಮೊಣಕಾಲು ನೋವು, ಕೀಲು ನೋವು ಹೆಚ್ಚಾಗ್ತಾ ಇದೆ ಅಲ್ವಾ? ಇಂತಹ ಸಮಸ್ಯೆಗಳು ಬರದ ಕಾರಣ ಅವರು ಕಿಡ್ನಿ ವ್ಯವಹಾರ ಅಂದ್ರೆ ಕಿಡ್ನಿ ಆರೋಗ್ಯ ಕೆಟ್ಟೋಗಿದೆ. ಕಿಡ್ನಿ ಶಕ್ತಿ ಅದು ವಿಹೀನವಾಗಿ, ಅಂದ್ರೆ ಹೇಳ್ಬೇಕಂದ್ರೆ ಬಲಹೀನ ಆಗಿದೆ, ಶಕ್ತಿ ಕಡಿಮೆ ಆಗಿದೆ, ಕಿಡ್ನಿ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ದಯವಿಟ್ಟು ಇದು ನೀವು ಪಾಲನೆ ಮಾಡಿ. ನೀರು ಕುಡಿಯೋ ವಿಧಾನ ಈಗಾಗಲೇ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ದಯವಿಟ್ಟು ಅದು ಪಾಲನೆ ಮಾಡಿದ್ರೆ ಏನು ತೊಂದರೆಗಳು ಬರಲ್ಲ ಸ್ನೇಹಿತರೆ. ಆಮೇಲೆ ಈ ನೀ ಪೇನ್ ಅಂತ, ಈ ಮೊಣಕಾಲು ಕೀಲು ನೋವು ಬರ್ತಾ ಇರ್ತದಲ್ಲ, ಆ ಪ್ರಾಬ್ಲಮ್ಗಳು ನೋಡ್ತಾ ಇದ್ರೆ, ಒಂದು ಮುಂದಿನ ಭಾಗ ಮೊಣಕಾಲು, ಆ ಕೀಲಿದೆಲ್ಲ ಜಾಯಿಂಟ್, ಅಲ್ಲಿ ಮುಂದಿನ ಭಾಗದಲ್ಲಿ ಬರ್ಬೋದು, ಹಿಂಭಾಗದಲ್ಲಿ ಬರ್ಬೋದು, ಸೈಡ್ಗೆ ಬರ್ಬೋದು ಸ್ನೇಹಿತರೆ. ಒಂಥರ ಈ ಮೊಣಕಾಲು ಒಳಗಡೆ, ಹೇಳ್ಬೇಕಂದ್ರೆ ಮೊಣಕಾಲು ಒಳಗಡೆ, ಕೀಲು ಒಳಗಡೆನೂ ನೋವು ಬರ್ತಾ ಇರ್ತದೆ. ವಿಧ ರೀತಿಯಲ್ಲಿ ಈ ಪೇನ್ಗಳು ಬರ್ತಾ ಇರ್ತದೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಹೇಳ್ಬೇಕಂದ್ರೆ ಅದನ್ನ ನಾವು ಹೇಳ್ತಾ ಇರ್ತೀವಿ, ಆರ್ಥರೈಟಿಸ್ ಅಂತ ಕರಿತೀವಿ ಅಲ್ವಾ? ಯಾವುದೇ ಒಂದು ಗಾಯ ಆಗಿದೆ, ಗಾಯದಿಂದನೂ ಮೊಣಕಾಲು ಕೀಲ್ ನೋವು ಶುರು ಆಗ್ಬೋದು ಒಳಗಡೆ ಅಲ್ವಾ? ಇಂಥದೆಲ್ಲ ಏನ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ, ನಾವು ಮಾಡೋದು ಮೊದಲನೇದಾಗಿ ಆಪರೇಷನ್ ಮಾಡಿಸೋದು ಮಾಡಕ್ ಹೋಗಬಾರ್ದು. ಅದು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ನೀರಿನ ಸಂಗ್ರಹಣ ವಿಧಾನ ಮಾಡ್ಕೊಳ್ಳಿ, ಅದು ಸರಿಯಾಗಿ ಮಾಡ್ಕೊಳ್ಳಿ.
ನೀರು ಸಂಗ್ರಹಣ ಮಾಡೋ ವಿಧಾನ ಮತ್ತೆ ನೀರು ಕುಡಿಯೋ ವಿಧಾನ ಚೆನ್ನಾಗಿ ಮಾಡ್ಕೊರಿ. ಅವಾಗ ಕಿಡ್ನಿ ಆರೋಗ್ಯ ಚೆನ್ನಾಗಾಗ್ತದೆ. ಅವಾಗ ನೇರವಾಗಿ ನಿಮ್ಮ ಈ ಮೊಣಕಾಲು ಕೀಲುಗಳು ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ಅದು ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿಗೆ ಕೀಲು ಪ್ರಾಬ್ಲಮ್ಗಳಿಗೆ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳೋದು ಖಂಡಿತವಾಗಿ ಅದು ಕೆಟ್ಟದಾಗತ್ತೆ. ಇನ್ನು ಹೆಚ್ಚು ಕೆಡಿಸ್ತದೆ ಅದು ಹೇಳ್ಬೇಕಂದ್ರೆ. ಇರುವಂತ ಸ್ಥಿತಿಯಿಂದ ಮತ್ತೆ ಕೆಡಿಸುವಂತ ಪರಿಸ್ಥಿತಿಗೆ ನಾವು ಹೋಗ್ತೀವಿ, ಕೆಟ್ಟ ಪರಿಸ್ಥಿತಿಗೆ ಹೋಗ್ತೀವಿ. ಆಗ ನಡೆಯಕ್ಕೆ ಆಗಲ್ಲ. ಅಂತ ಆಪರೇಷನ್ಗಳು ಯಾವ್ದಾದ್ರು ಮಾಡಕ್ ಹೋದ್ರೆ, ಆಪರೇಷನ್ ಮಾಡಕ್ ಮುಂಚೆ ಏನ್ ಮಾಡ್ತೀರಿ ಅಂದ್ರೆ, ಈ ಕಿಡ್ನಿ ಪಾಯಿಂಟ್ ಒಂದಿದೆಯಲ್ಲ, ಕಿಡ್ನಿ ಅಂದ್ರೆ 26ನೇ ಪಾಯಿಂಟ್ ಆಕ್ಯುಪ್ರೆಷರ್ ಇದೆ, ನಿಮ್ಗೆ ಗೊತ್ತಿರೋ ವಿಷಯ. 26ನೇ ಪಾಯಿಂಟ್ ಸರಿಯಾದ ಪ್ರೆಸ್ ಮಾಡ್ಕೊಳ್ಳಿ, ಅದನ್ನ ಎನರ್ಜೈಸ್ ಮಾಡ್ಕೊಳ್ಳಿ, ಆರೋಗ್ಯವಾಗಿ ಇಟ್ಕೊಳ್ಳಿ ಕಿಡ್ನಿಯನ್ನು. ಅದು ಬೇಕಾಗಿರುವಂತ ಎಷ್ಟು ಸರಿಯಾದ ನೀರನ್ನು ಸೇವನೆ ಮಾಡ್ತಾ ಹೋಗಿ ಅದ್ಭುತವಾದ ಈ ಅಂದ್ರೆ ಈ ನಮ್ಮ ಮೊಣಕಾಲು ಕೀಲು ನೋವಂಥದ್ದು ಖಂಡಿತವಾಗಿ ಒಳ್ಳೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಈಗ ನಮ್ಮ ಆಕ್ಯುಪ್ರೆಷರ್ ಅಲ್ಲಿ ಏನೇನು ಪರಿಹಾರಗಳಿದೆ ಅಂತ ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಆದ್ರೆ ಚಿತ್ರದಲ್ಲಿ ತೋರಿಸಿದ್ರೆ ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಚಿತ್ರದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಅಂದ್ರೆ ಈ ಮೊಣಕಾಲಿಗೆ ಬರುವಂತ ಈ ಕೀಲುಗಳು, ಮೊಣಕಾಲು ಕೀಲು ಒಂದೇ ಅಲ್ಲ, ಈಗಾಗಲೇ ಹೇಳ್ಕೊಂಡಿದ್ದಲ್ಲ, ಮೊಣಕಟ್ಟು ಇದೆ, ಮತ್ತೆ ಎಲ್ಬೋ ಇದೆ, ಮತ್ತೆ ಕೆಳಗಡೆ ಆಂಕಿಲ್ ಇದೆ, ಇದೆಲ್ಲ ಇರ್ತದೆ. ಸೊ ಪ್ರತಿಯೊಂದು ಅದೊಂದು ಕೀಲ್ ಅಂತಾನೆ ಇರ್ಬೋದು, ಪ್ರತಿಯೊಂದು ಕೀಲೆ. ಯಾವ ಕೀಲುಗಳಿಗೆ ಏನೇನು ಪರಿಹಾರ ನಾವು ಕೊಡ್ಬೇಕಾಗತ್ತೆ ನಮ್ಮ ಆಕ್ಯುಪ್ರೆಷರ್ ಅಂತ ನೀವು ನೋಡಕ್ಕೆ ಪ್ರಯತ್ನ ಮಾಡ್ಬೋದು ಇಲ್ಲಿ. ಸೊ ಖಂಡಿತವಾಗಿ ದಯವಿಟ್ಟು ಎಲ್ಲರನ್ನು ನೋಡಿ. ಮೊದಲನೇ ಚಿತ್ರ ನೀವು ನೋಡ್ತಾ ಇದ್ರಲ್ಲಿ ಸ್ನೇಹಿತರೆ, ಮೊದಲನೇ ಚಿತ್ರ ಏನ್ ನೋಡ್ತಾ ಇದ್ರೋ, ಇದು ಈ ಕೈಗಳಿಂದ ಮೊಣಕಾಲು ಕೀಲುಗಳಿಗೂ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು, ಈ ಎರಡಿದೆ ನೋಡ್ಕೊರಿ. ನೀವು ಯಾವುದೇ ಅಂದ್ರೆ ಈ ಪಾದಕ್ಕೂ ಅಂದ್ರೆ ನಮ್ಮ ಮೊಣಕಾಲು ಕೀಲು ಅಂತಾನೆ ಅರ್ಥ. ಪಾದಕ್ಕೆ ಬರುವಂತ ಎರಡು ಪಾದಗಳು, ಈ ಲೆಗ್ಸ್ ಅಂತ ಇದೆ ನೋಡಿ, ಲೆಗ್ಸ್ ಅಂತ ಇಲ್ಲಿ ತೋರಿಸಿದೀವಿ. ಈ ಎಡಗಾಲಾಗ್ಬೋದು, ಬಲಗಾಲ ಆಗ್ಬೋದು, ಬಲಗಡೆ ಎಡಗಡೆ ಯಾವುದೇ ಕಾಲುಗಳಾಗ್ಬೋದು. 2.1 ತೋರಿಸಿದೀವಿ ಎರಡು. ಈ ಚಿತ್ರದಲ್ಲಿ ನೋಡ್ಕೊಳ್ಳಿ, ಒಂದೇ ಈ ಕೈಯಲ್ಲಿ ಯಾವ ಕೈ ಅಂತ, ಎಡಗೈ ಆಗ್ಬೋದು ಬಲಗೈ ಆಗ್ಬೋದು, ಪಾಯಿಂಟ್ಸ್ ಈ ಬಿಂದುಗಳು ಎಲ್ಲ ಸೇಮೆ. ಆ ಎರಡು ಬಿಂದುಗಳು ತೋರಿಸಿದ್ವಿ, ಒಂದು ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳು. ಈ ಎರಡು ಬಿಂದುಗಳನ್ನು ಸರಿಯಾದ ಪ್ರೆಸ್ ಮಾಡಿ ಸ್ನೇಹಿತರೆ. ಸರಿಯಾದ ಪ್ರೆಸ್ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಈ ಮೊಣಗಾಲಿನ ಕೀಲು ನೋವಿದೆಯಲ್ಲ, ಅದು ಖಂಡಿತವಾಗಿ ವಾಶ್ ಆಗುತ್ತೆ ಸ್ನೇಹಿತರೆ. ಈ ಮೊಣಗಾಲಿಗೆ ಸಂಬಂಧಿಸಿದ ಕೀಲುಗಳು ಅಂದ್ರೆ ಜಾಯಿಂಟ್ ಪೇನ್ಸ್, ನೀ ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಇದೊಂದು ಅದ್ಭುತವಾದ ವಿಷಯ. 2 ಪಾಯಿಂಟೇ, ಯಾವುದಿಲ್ಲ ಇಲ್ಲಿ. ಉಂಗುರ ಬೆರಳಲ್ಲಿ ಈ ಎರಡು ಬಿಂದುಗಳು ನೋಡಿ, ಆ ಮಧ್ಯ ರೇಖಾ ಇದೆಲ್ಲ, ರೇಖಾ ಆ ಕಡೆ ಒಂದು ಬಿಂದು, ಈ ಕಡೆ ಒಂದು ಬಿಂದು, ಆ ಎರಡು ಬಿಂದುಗಳು ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಈ ಮಧ್ಯ ಬೆರಳಲ್ಲಿರುವಂತ ಆ ರೇಖಕ್ಕೆ ಆ ಕಡೆ ಒಂದು ಬಿಂದು, ಈ ಕಡೆ ಒಂದು ಬಿಂದು ತೋರಿಸ್ತಾ ಇದ್ವಿ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಏನು ಪರಿಹಾರ ಆಗುತ್ತೆ ಅಂದ್ರೆ, ಮೊಣಗಾಲಿಗೆ ಈ ಮೊಣಗಾಲಿದೆಲ್ಲ, ಮೊಣಗಾಲಿನ ಕೀಲುಗಳ ನೋವು ಅನ್ನೋದು ಪರಿಹಾರ ಆಗತ್ತೆ ನಿಮ್ಗೆ. ಅದು ನೀ ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ, ಅದು ನಿಮ್ಗೆ ಪರಿಹಾರ ಆಗುತ್ತೆ ಸ್ನೇಹಿತರೆ. ಇದು ಮೊದಲನೇದು. ಎರಡನೇದು ನೋಡ್ಕೊಳ್ಳಿ ಸ್ನೇಹಿತರೆ, ಈ ಮೊಣಗಾಲಿಗಿರುವಂತ ಪಾಯಿಂಟ್ಸ್ ಇದೆ, ಇದು ಸ್ವಲ್ಪ ಪಾಯಿಂಟ್ಸ್ ಗಳೆಲ್ಲ ಇರ್ತದೆ ನೋಡ್ಕೊಳ್ಳಿ. ಇವೆಲ್ಲಾ ಪಾಯಿಂಟ್ಸ್ ನೀವು ಚಿತ್ರದ ನೋಡ್ಕೊಂಡು ಅಲ್ಲಲ್ಲಿ ಪಾಯಿಂಟ್ಸ್ ಗಳು ಇರ್ತದೆ, ಆ ಪಾಯಿಂಟ್ಸ್ ನೀವು ಪ್ರೆಸ್ ಮಾಡ್ಕೋಬಹುದು. ಇವೆಲ್ಲ ಮೊಣಗಾಲಿಗೆ ಸಂಬಂಧಿಸಿದ ಪಾಯಿಂಟ್ಸೇ. ಇವನು ಸಹ ಪ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಪರಿಹಾರ ಆಗತ್ತೆ, ಒಳ್ಳೆ ಪರಿಹಾರ ಸಿಗತ್ತೆ. ಯಾವ್ದ್ರಿಂದ? ಈ ಮೊಣಗಾಲು ನೀ ಜಾಯಿಂಟ್ ಪೇನ್ ಇಂದ, ಅಂದ್ರೆ ಸಂಧಿವಾತ ಇನ್ನು ಹೆಚ್ಚು ಚರ್ಚೆ ಮಾಡೋದು ಇನ್ನೊಂದು ಕ್ಲಾಸಲ್ಲಿ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬೋದು, ನೋಡ್ಕೋರಿ ಸ್ನೇಹಿತರೆ. ಈ ಪಾಯಿಂಟ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ನೀ ಜಾಯಿಂಟ್ ಪೇನ್ಸ್ಗೆ, ಅಂದ್ರೆ ಮೊಣಗಾಲು ಪೇನ್ಗೆ. ಯಾರು ಇದ್ರ ಮೇಲೆ ಚಿತ್ರ ಮೇಲೆ ಯಾರು ಬರೆಯಕ್ಕೆ ಹೋಗ್ಬಿಡಿ, ದಯವಿಟ್ಟು ಯಾರು ಬರೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಯಾರು ಟಚ್ ಮಾಡ್ಕೋಬಿಡಿ. ರೈಟ್. ಮತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಪಾಯಿಂಟ್ಸ್, ಈ ಎರಡನ್ನೂ ಖಂಡಿತವಾಗಿ ಸಕ್ರಿಯಗೊಳಿಸ್ಕೋಬೇಕು ನೀವು. ಈ ಪಾಯಿಂಟ್ಗಳು ಯಾವ್ದಾದ್ರು ಸ್ಪ್ಲೀನ್ ಅಂತ ಗುಹ್ಯ ಅಂತ ಇದೆ, ಇನ್ನೊಂದು ಗಾಲ್ ಬ್ಲಾಡರ್ ಸ್ನೇಹಿತರೆ. ನೋಡಿ, ಈ ಪಿತ್ತ ಜನಾಂಗದ ಕೋಶ ಅಂತ ಇರ್ತದೆ, ಪಿತ್ತ ಕೋಶ ಅಂತದ್ದು ಗ್ಯಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಮತ್ತೆ ಸ್ಪ್ಲೀನ್ ಎರಡು ಕೈಯಲ್ಲಿ, ಅಂದ್ರೆ ಎಡಗೈ ಇರೋದು ಸ್ಪ್ಲೀನ್, ಈ ಬಲಗೈ ಇರುವಂತ ಅಂಗ ಏನಂದ್ರೆ ಅದು ಗಾಲ್ ಬ್ಲಾಡರ್. ಈ ಎರಡನ್ನು ಖಂಡಿತವಾಗಿ ನೀವು ಸಕ್ರಿಯಗೊಳಿಸ್ಕೋಬೇಕು. ಇದು 3ನೇ ಸ್ಟೆಪ್, ಅಂದ್ರೆ 3ನೇ ಹಂತ. ಯಾವ್ದ್ರಲ್ಲಿ? ಈ ಮೊಣಗಾಲಿಗೂ ನೋವು ಬಂದ್ರೆ ಯಾವ ತರ ಪರಿಹಾರ ಅಂತ ತೋರಿಸ್ತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ಇದು ಮೊಣಗಾಲಿಗೂ ನಿಮ್ಗೆ ನೋಡ್ತಾ ಇರೋಂಥ ಪರಿಹಾರ ಅಷ್ಟೇ. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಆಗತ್ತೆ ನಿಮ್ಗೆ.
ನೋಡ್ಕೊಳ್ಳಿ. ಇಲ್ಲಿ ಒಂದು ರಿಸ್ಟ್ ಅಂದ್ರೆ ಮನಕಟ್ಟು. ಇದು ಈ ಮನಕಟ್ಟು ಬಂದಿರುವಂತ ನೋವಿದೆಲ್ಲ ಅದನ್ನು ಪರಿಹಾರ ಮಾಡ್ಕೋಬೇಕಂದ್ರೆ ಎಲ್ಲಿ ಪಾಯಿಂಟ್ಸ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಕಿರುಬೆರಳಿಗೆ ಈ 2 ಪಾಯಿಂಟ್ಸ್ ಸ್ನೇಹಿತರೆ. ಇದು ಸರಿಯಾಗಿ ಪ್ರೆಸ್ ಮಾಡ್ಕೊಂಡ್ರೆ ಒಂದು 10 ಸರಿ 15 ಸರಿ ಆ ಪಾಯಿಂಟ್ಗಳನ್ನು ಸರಿಯಾದ ಒತ್ತಡ ಕೊಟ್ರೆ ಆಗುಪ್ರೆಷರ್ ನಾವೇನು ಹೇಳ್ಕೊಂಡಿದ್ವು ಆ ವಿಧಾನದಲ್ಲಿ ನಿಮ್ಗೆ ಈ ಮನಕಟ್ಟು ಬಂದಿರುವಂತ ನೋವು ಅನ್ನೋದು ವಾಸಿ ಆಗತ್ತೆ. ನೋಡ್ಕೊಳ್ಳಿ, ಇದು ಇಲ್ಲಿ ನಿಮ್ಗೆ ಚಿತ್ರ ತೋರಿಸ್ತಾ ಇದ್ವಿ, ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇನ್ನು ಎಲ್ಬೋ ಅಂದ್ರೆ ಇದು ಇಲ್ಲಿ ಬರುವಂತ ಪೇನ್. ಸೊ ಇಲ್ಲಿ ಬರ್ತಾ ಇರುವಂತ ಪೇನ್ ನಿಮ್ಗೆ ಅದು ಪರಿಹಾರ ಮಾಡ್ಕೋಬಹುದು. ಇಲ್ಲಿ ಈ ಜಾಯಿಂಟ್ ಈ ಸಂಧಿ ಇದೆಲ್ಲ, ಈ ಜಾಯಿಂಟ್, ಈ ಕೀಲ್ ಏನಿದೆ, ಈ ಕೀಲಲ್ಲಿ ಯಾವುದೇ ನಿಮ್ಗೆ ನೋವು ಅನಿಸಿದ್ರೆ ನೋಡ್ಕೊಳ್ಳಿ. ಕಿರುಬೆರಳಲ್ಲಿ ಎರಡನೇ ಜಾಯಿಂಟ್, ಎರಡನೇ ರೇಖೆ ಇದೆಲ್ಲ, ಆ ರೇಖೆಗೆ ಈ ಕಡೆ ಪಾಯಿಂಟ್ ಆ ಕಡೆ ಪಾಯಿಂಟ್ ಎರಡಂತ ತೋರಿಸಿದ್ದೀರಿ. ನೆಕ್ಸ್ಟ್ ಮೂರನೇದು ನಮ್ಮ ಭುಜಗಳ ಪೇನ್. ಈ ಜಾಯಿಂಟ್ಸ್ ಇದೆಲ್ಲ, ಈ ಜಾಯಿಂಟ್ಸ್ ಏನಿದೆಯೋ ಈ ಭುಜಗಳ ಜಾಯಿಂಟ್ಸ್ ಆ ಕೀಲುಗಳು ನೋವು ಬಂದ್ರೆ ಮೂರನೇದು ನೋಡಿ, ಇದು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಆಮೇಲೆ ಇನ್ನು ಇಲ್ಲಿ ಹೆಚ್ಚಾಗಿ ನೋಡ್ಕೊಳ್ಳಿ. ಎ ಅಂದ್ರೆ ಫಾ ಒಂದು, ಇದು ಈ ಎರಡು ಹಸ್ತಗಳು ಸ್ನೇಹಿತರೆ. ಮತ್ತೆ ಬಿ ಅಂದ್ರೆ ಈ ಆರಂ ಅಂತ ಹೇಳ್ತೀವಿ. ಆರಂ ಅಂದ್ರೆ ಏನ್ ಬರುತ್ತೆ, ಇದು ಒಂಥರ ಇದು ಆರಂ ಅಂತ ಬರ್ತದೆ. ಕೈ ಅಂತ ಬರ್ತದಲ್ಲ, ಈ ಕೈ ಅಂತ ಬರ್ತದೆ. ಸಿ ಅಂದ್ರೆ ಶೋಲ್ಡರ್, ಅಂದ್ರೆ ಈ ಮೂರು ಇಲ್ಲಿರುತ್ತೆ. ಅಂದ್ರೆ ನೀವೇನ್ ಮಾಡ್ಬೋದು ಅವಾಗ ಅಂದ್ರೆ ನಿಮ್ಗೆ ಯಾವುದೇ ಈ ಕೈ ಅಂದ್ರೆ ಮನಕಟ್ಟು ಈ ಪೇನ್ಸ್ ಯಾವುದೇ ಇದ್ರೂ ಈ ಎ ಅಂತ ಇದೆ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 1ನೇ ಪಾಯಿಂಟ್ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಬಿ ಅಂದ್ರೆ ಆರಂ. ಈ ತೋರ್ಬೆರಳಲ್ಲಿ ತೋರಿಸ್ತಾ ಇದೆ ನೋಡಿ, ತೋರ್ಬೆರಳಲ್ಲಿ ಇರುವಂತ ಈ ಎಲ್ಲಾ ಪಾಯಿಂಟ್ಸ್ ಅನ್ನು ಖಂಡಿತವಾಗಿ ನಮ್ಗೆ ಯಾವುದೇ ಕೈ ಅಂದ್ರೆ ಆರಂ ಅಂದ್ರೆ ಯಾವ್ದು ಬರ್ತದೆ, ಆರಂ ಅಂದ್ರೆ ಇದು ಭುಜದಿಂದ ಇದು ಈ ಕಡೆ ಬರೋದು, ಇದು ಆರಂ ಅಂತ ಬರ್ತದೆ. ಇದು ಈ ಪ್ರಾಂತದಿಂದ ಈ ಪ್ರಾಂತ ಇದು ಯಾವುದೇ ನೋವು ಇದ್ದರೆ ನಿಮ್ಗೆ ಈ ಬಿ ಅಂತ ಪ್ರಾಂತ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಈ ಶೋಲ್ಡರ್ ಪೇನ್ ಅಂತ ನಾವು ಅನುಭವಿಸ್ತಾ ಇರ್ತೀವಿ ಅವಾಗ ಅದನ್ನು ಖಂಡಿತವಾಗಿ ಸಿ ಅಂತ ಇದೆ, ಈ ಪ್ರದೇಶ ಅದು ಕೆಲಸ ಮಾಡುತ್ತೆ. ಓಕೆ, ಆಯ್ತು. ನಾವು ಇನ್ನೊಂದು ಚಿತ್ರ ನೋಡ್ಕೊಳ್ಳಿ, ಈ ಬಲಗಡೆ ಚಿತ್ರ ನೋಡ್ಕೊಳ್ಳಿ ಒಂದ್ಸರಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಂಕಿಲ್ ಅಂದ್ರೆ ಈ ಪಾದ ಇದೆಲ್ಲ, ಪಾದಕ್ಕಿರುವಂತ ಜಾಯಿಂಟ್ ಅದು ಒಂದನೇ ಚಿತ್ರದಲ್ಲಿ ಒಂದಂತ ಇದೆ, ನಂಬರ್ 1 ಅಂತ. ಅಲ್ಲಿ ಈ ಕಡೆ ಪಾಯಿಂಟ್ ಆ ಕಡೆ ಪಾಯಿಂಟ್. ನೀ ಜಾಯಿಂಟ್ ಅಂದ್ರೆ ನೀ ಅಂತ ನಾವು ನೋಡ್ಕೊಂಡಿದ್ವಲ್ಲ ಈಗ, ಮೊಣಗಾಲು ಪೇನ್ಗೆ ಈ 2 ಅಂತ ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅದು ಈಗಾಗಲೇ ತಿಳ್ಕೊಂಡಿದ್ವಿ ನಾವು ಇಂದಿನ ಪಾಯಿಂಟ್ ಅಲ್ಲಿ ನಾವು ನೋಡಿದೀವಿ ಅದು. ಓಕೆ, ಹಿಪ್ ಅಂದ್ರೆ ಈ ಸೊಂಟೆ ನೋವು ಬರ್ತದೆ ನೋಡಿ, ಸೊಂಟೆ ಅದೊಂದು ಹೇಳ್ಬೇಕಂದ್ರೆ ಅದೊಂದು ಕೀಲು. ಅಲ್ಲಿ ಬರುವಂತ ಪೇನ್ಗೆ ಈ ನೋಡಿ ಮೂರು ಅಂತ ಇದೆಯಲ್ಲ, ಮೂರ್ಗೂ ಇರುವಂತ ಈ ಪಾಯಿಂಟ್ ಆ ಪಾಯಿಂಟ್ ಸರಿಯಾಗಿ ಪ್ರೆಸ್ ಮಾಡ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಈ ಜೊತೆಗೆ ಇನ್ನೊಂದು ನೋಡಿ, ಈ ಪಾದಕ್ಕೆ ಸಂಬಂಧ ಪೇನ್ ಅಂದ್ರೆ ಎ ಸ್ನೇಹಿತರೆ. ಮತ್ತೆ ಕಾಲುಗಳು ಅಂದ್ರೆ ಈ ಕಾಲಿಗಿರುವಂತ ಮಸಲ್ಸ್ ಇದೆಲ್ಲ, ಸ್ನಾಯುಗಳು ಅಂದ್ರೆ ಪಾದದಿಂದ ಮತ್ತೆ ಮೊಣಗಾಲು ಜಾಯಿಂಟ್ ವರೆಗಿರುವಂತ ಮಧ್ಯದಲ್ಲಿರುವಂತಹ ಸ್ನಾಯುಗಳಿದೆಲ್ಲ, ಅದಕ್ಕೆ ಯಾವುದೇ ಅಲ್ಲಿರುವಂತ ನೋವು ಬಂದ್ರೆ ಬಿ ಅಂತ ಆ ಪ್ರದೇಶ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೆ ಪರಿಹಾರ ಆಗತ್ತೆ. ಆಮೇಲೆ ಸಿ ಅಂತ ಇದೆ ನೋಡಿ, ಸಿ ಅಂದ್ರೆ ಈ ಮೊಣಗಾಲು ಮೇಲೆಯಿಂದ ಮೊಣಗಾಲಿದೆಲ್ಲ, ಮೊಣಗಾಲು ಜಾಯಿಂಟ್ ಇಂದ ಮೇಲೆ ಹೇಳ್ಬೇಕಂದ್ರೆ ಸೊಂಟೆವರೆಗೂ ಇರುವಂತ ಆ ಪ್ರದೇಶದನ್ನು ನಾವೇನಂತೀವಿ, ತೊಡಗಲ್ ಅಂತ ಹೇಳ್ತೀವಿ. ಆ ತೊಡಗಲಿದೆಲ್ಲ, ತೊಡಗಲಿಗೆ ಏನೇ ತೊಂದರೆ ಆದ್ರೂ ಅದು ಇಲ್ಲಿ ಸಿ ಅಂತ ಇದೆ, ಅಲ್ಲಿ ನೀವು ಒತ್ತಡ ಕೊಟ್ರೆ ಅದು ಪರಿಹಾರ ಆಗತ್ತೆ. ಮನೆ ಮದ್ದು ಬಂದು ಸ್ನೇಹಿತರೆ, ಎಲ್ಲದಕ್ಕೂ ಮನೆ ಮದ್ದೇನು, ಸಾಕಷ್ಟು ನೀರು ಕುಡಿಬೇಕು, ಇದೇ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ಈ ಮೊಣಗಾಲು ನೋವು ಮತ್ತೆ ಅದಕ್ಕೂ ಸಂಭವ್ಯ ಕಾರಣಗಳೇನಿರ್ತದೆ ಮತ್ತೆ ಆಕುಪ್ರದದಿಂದ ಪರಿಹಾರಗಳಿಂತ ಸೊ ಅದ್ಭುತವಾದ ವಿಷಯ ತಿಳ್ಕೊಂಡು ಸ್ನೇಹಿತರೆ, ಪ್ರತಿಯೊಬ್ಬರು ಇದು ಪಾಲನೆ ಮಾಡಕ್ಕೆ ಸೊ ದಯವಿಟ್ಟು ಪಾಲನೆ ಮಾಡಿ. ಸೊ ನಿಮ್ಗೆ ಸೊ ಅದ್ಭುತವಾದ ಪರಿಹಾರ ಸಿಗತ್ತೆ ಸ್ನೇಹಿತರೆ.